ಜಾನಶ್ರುತಿಗೆ ಕೇಳುವಂತೆ ಆ ಹಕ್ಕಿಗಳು ಹೇಳಿದವು. ಹೀಗೆ ಹೇಳುವಾಗ ರೈಕ್ವನ ಸ್ವರೂಪವನ್ನು ಹೇಳಿದವು. ಆ ರೈಕ್ವ ಜನ್ಮದಿಂದಲೇ ಆತ ಪಂಗುವಾಗಿದ್ದಾನೆ, ಕಾಲಿಲ್ಲ, ಭಾಳ ತಪಸ್ಸು ಮಾಡಿದ್ದಾನೆ. ತನ್ನ ತಪಸ್ಸಿನ ಪ್ರಭಾವದಿಂದಲೇ ಯಮುನಾ, ಗಂಗಾ, ಗಯಾ ಮೊದಲಾದಂತಹ ತೀರ್ಥಗಳನ್ನು ಕೂಡ ತಾನಿದ್ದಲ್ಲಿಗೆ ಬರುವಂತೆ ಮಾಡಿದ್ದಾನೆ. ಆ ದೇವತೆಗಳೂ ಕೂಡ ಅವನ ಬಳಿಗೆ ಬಂದಿದ್ದಾರೆ ಅಂತಂದರೆ ಅವನ ಸಾಧನೆ ಎಷ್ಟಿರಬೇಕು. ಇಷ್ಟೆಲ್ಲ ಹೊಗಳಿ ಅವುಗಳು ಮತ್ತೆ ಆಕಾಶದಲ್ಲಿ ಇದ್ದ ಹಾಗೆ ತಮ್ಮ ರೂಪವನ್ನು ಕಳೆದುಕೊಂಡು ಬಿಟ್ಟವು. ಅಂದರೆ ಈ ಪೌತ್ರಾಯಣನಿಗೆ ಆ ಹಕ್ಕಿಗಳು ಕಾಣಿಸಲಿಲ್ಲ. ಪೌತ್ರಾಯಣನಿಗೆ ಆಶ್ಚರ್ಯ ಆಯಿತು. ಹೌದಾ, ಹೀಗೂ ಒಬ್ಬ ಇದ್ದಾನ ಅಂತ. ಯದ್ಯಪಿ ಲೋಕದಲ್ಲಿ ಒಬ್ಬ ಶ್ರೇಷ್ಠನಾದಂತಹ ವ್ಯಕ್ತಿ ಇದ್ದರೆ ಅಥವಾ ಒಬ್ಬ ವ್ಯಕ್ತಿಯನ್ನು ಹೊಗಳಿದಾಗ ಮತ್ತೊಬ್ಬದಕ್ಕೆ ಪ್ರತಿಯಾಗಿ ಇಲ್ಲ ಅವನಿಗಿಂತಲೂ ಇನ್ನೊಬ್ಬ ಉತ್ತಮನಿದ್ದಾನೆ ಅಂತ ಹೇಳಿದಾಗ ಕೇಳಿಸಿಕೊಂಡವನಿಗೆ ಅಸೂಯೆ ಬರಬೇಕು. ನನ್ನನ್ನು ಹೊಗಳ್ತಾ ಇದ್ದ, ಆಗ ನನ್ನಕ್ಕಿಂತಲೂ ದೊಡ್ಡವನು ಇನ್ನೊಬ್ಬ ಇದ್ದಾನೆ, ಇನ್ನೊಬ್ಬನನ್ನು ಹೊಗಳ್ತಾ ಇದ್ದಾನಲ್ವ ಅಂತ ಸಾಮಾನ್ಯ ಜನರಿಗೆ ಅಸೂಯೆ ಬರುವುದಾದರೆ ಈತನಿಗೆ ಅಸೂಯೆ ಬರಲಿಲ್ಲ. ಯಾಕೆ ಅಂತ ಕೇಳಿದರೆ, ಯಾವಾಗ ಉತ್ತಮರಲ್ಲಿರತಕ್ಕಂತಹ ಗುಣಗಳನ್ನು ಹೇಳಿದಾಗ ಯಾರು ಅಸೂಯೆ ಪಡ್ತಾನೋ ಅಸೂಯೆ ಪಟ್ಟವನಿಗೆ ಆ ವಿಷಯಗಳೆಲ್ಲ ನಷ್ಟ ಆಗಿ ಹೋಗ್ತದಂತೆ. ಒಬ್ಬ ಜ್ಞಾನಿಯನ್ನು ಹೊಗಳಿದಾಗ ನನಗಿಂತಲೂ ದೊಡ್ಡ ಜ್ಞಾನಿಯ ಎಂಬುದಾಗಿ ಅವನ ವಿಷಯದಲ್ಲಿ ಅಸೂಯೆ ಪಟ್ಟರೆ ಇವನ ಜ್ಞಾನ ದೂರ ಆಗ್ತದೆ. ತನ್ನಕ್ಕಿಂತಲೂ ದೊಡ್ಡ ದಾನಿ ಇದ್ದಾಗ ಆ ದಾನಿಯ ವಿಷಯದಲ್ಲಿ ಈತ ಅಸೂಯೆ ಪಟ್ಟರೆ ಇವನ ದಾನಗುಣ ಎಂಬುದು ಕಡಿಮೆ ಆಗ್ತದೆ. ಹೀಗೆ ಯಾವ ವಿಷಯದಲ್ಲಿ ಯಾರು ಅಸೂಯೆ ಪಡ್ತಾರೋ ಆ ಎಲ್ಲ ಗುಣಗಳು ಕೂಡ ಅಸೂಯೆ ಪಡುವವರಲ್ಲಿ ನಾಶ ಆಗಿ ಹೋಗ್ತದೆ. ಆದ್ದರಿಂದ ಈ ಜಾನಶ್ರುತಿಗೆ ಸಹಜವಾಗಿ ರೈಕ್ವನ ವಿಚಾರ ಕೇಳಿದಾಗ ಅಸೂಯೆ ಬರಲಿಲ್ಲ. ರಾತ್ರಿ ಇಡೀ ನಿದ್ದೆಯನ್ನು ಮಾಡದೆ ಕಳೆದಿದ್ದಾನೆ. ಮರುದಿನ ಬೆಳಗಾದ ತಕ್ಷಣ ತನ್ನ ಸಾರಥಿಯನ್ನು ಕರೆದು, ರೈಕ್ವ ಅಂತ ಒಬ್ಬ ಇದ್ದಾನಂತೆ, ಆತ ಕಾಲಿಲ್ಲದವ, 3 ದೇವತೆಗಳನ್ನು ತಪಸ್ಪ್ರಭಾವದಿಂದ ಕರೆಯಿಸಿಕೊಂಡಿದ್ದಾನೆ, ಅಂತಹ ತತ್ವಜ್ಞಾನಿ ಎಲ್ಲಿದ್ದಾನೆ ಅಂತ ಹುಡುಕಿ ಬರಬೇಕು ಅಂತ ಸಾರಥಿಯನ್ನು ಕಳಿಸಿದ್ದಾನೆ. ಸಾರಥಿ ಎಲ್ಲ ಕಡೆ ತಿರುಗಾಡಿದ. ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ, ನದಿ, ಪರ್ವತ, ಸರೋವರ ಎಲ್ಲ ಕಡೆ ಕೂಡ ತಿರುಗಾಡಿದ. ಎಲ್ಲಿಯೂ ಕೂಡ ರೈಕ್ವ ಸಿಗಲಿಲ್ಲ. ಕೊನೆಗೆ ಗಂಧಮಾದನ ಪರ್ವತಕ್ಕೆ ಬರ್ತಾನೆ. ಬಂದಾಗ ರಾಜ ಯಾವ ಲಕ್ಷಣದ ರೈಕ್ವನ ಸ್ವರೂಪವನ್ನು ಹೇಳಿದ್ದಾರೆ ಆ ಸ್ವರೂಪವನ್ನು ಕಾಣುತ್ತಾ ಇದ್ದಾನೆ. ಕಾಲಿಲ್ಲ, ಮೈಯಲ್ಲಿ ಚರ್ಮರೋಗ ಇದ್ದ ಹಾಗುಂಟು, ತುಂಬ ಕೃಶವಾದಂತಹ ಶರೀರವನ್ನು ಹೊಂದಿದ್ದಾನೆ. ಹಾಗಾದರೆ ರೈಕ್ವ ಅಂದರೆ ಇವನೇ ಇರಬೇಕು ಅಂತ ಕೇಳ್ತಾನೆ. ಸಯುಗ್ವಾನ್ ರೈಕ್ವನಾಮಾಚ ಬ್ರಹ್ಮನ್ ಕಿಂ ವೈ ಭವಾನಿತಿ. ರೈಕ್ವ ಅಂದರೆ, ಸಯುಗ್ವ ಅಂದರೆ ನೀವೆಯಾ ಅಂತ ಕೇಳ್ತಾನೆ. ಆತ ಹೇಳ್ತಾನೆ, ಹೌದಪ್ಪ, ನಾನೇ ರೈಕ್ವ. ಅಂದರೆ ಏನಾಗಬೇಕು ಅಂತ ಕೇಳಿದಾಗ, ಈಗ ಜಾನಶ್ರುತಿ ಎಂಬ ರಾಜನ ಸೇವಕನಾಗಿ ನಾನು ಬಂದಿದ್ದೇನೆ, ನಿಮ್ಮನ್ನು ಹುಡುಕಿಕೊಂಡು ಬರಲಿಕ್ಕೆ ಅಂತ ಹೇಳಿದ್ದಾನೆ. ಈ ರೀತಿಯಾಗಿ ಅವನ ಬಳಿ ಸಂವಾದವನ್ನು ಮಾಡ್ತಾನೆ. ಸಂವಾದ ಮಾಡ್ತಾ ಈ ರೈಕ್ವನಿಗೆ ಯಾವುದರ ಅಪೇಕ್ಷೆ ಇದೆ ಅದನ್ನೆಲ್ಲ ತಿಳ್ಕೊಂಡು ತಾನು ರಾಜನಿಗೆ ತಿಳಿಸ್ತಾನೆ. ಜಾನಶ್ರುತಿಗೆ ಇಂತಹ ಕಡೆ ರೈಕ್ವ ಇದ್ದಾನೆ, ಅವನಿಗೆ ಕುಟುಂಬ ಭರಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಕುಟುಂಬ ಭರಣಾರ್ಥಾಯ ಧನೇಚ್ಛ ಅವಗಮ್ಯ ಚ, ಅವನಿಗೆ ತುಂಬ ಹಣ ಬೇಕು ಅಂತ ಅಪೇಕ್ಷೆ ಇದೆ. ಹೀಗೆಲ್ಲ ಹೇಳಿದ್ದಾನೆ. ಅಂದರೆ ರಾಜ ಕಳಿಸುವಾಗಲೇ ಅವರಿಗೆ ಏನು ಇಷ್ಟ, ಯಾವುದರ ಅಗತ್ಯ ಇದೆ ಅದನ್ನೆಲ್ಲ ತಿಳ್ಕೊಂಡು ಬಾ ಅಂತ. ಯಾಕಂದರೆ ಅದನ್ನೆಲ್ಲ ತಗೊಂಡೋಗಿ ಅವರಿಗೆ ಅನುಕೂಲ್ಯವನ್ನು ಕೊಡಬೇಕು. ಯಾರಿಗೆ ಯಾವ ವಿಷಯದಲ್ಲಿ ಪ್ರತಿಕೂಲ ಇದೆ, ಕೊರತೆ ಇದೆ, ಅದನ್ನೆಲ್ಲ ತುಂಬಿಸಬೇಕು, ಪರಿಹರಿಸಬೇಕು. ಆದ್ದರಿಂದ ಏನೇನು ಬೇಕು ಅಂತ ತಿಳ್ಕೊಂಡು ಬಾ ಅಂತ ಹೇಳಿದ್ದ. ಆತ ಹೇಳಿದ್ದಾನೆ, ಕುಟುಂಬ ಭರಣೆಗೋಸ್ಕರ ಅವನಿಗೆ ಧನದ ಅವಶ್ಯಕತೆ ಇದೆ ಅಂತ. ಅದನ್ನು ತಿಳಿದು ಜಾನಶ್ರುತಿ ಅವನ ಬಳಿ ಹೋಗ್ತಾನೆ. ಹೋಗುವಾಗ ಷಟ್ಶತಾನಿ ಗವಾಂಚಾಪಿ ನಿಷ್ಕಭಾರಂ ಧನಸ್ಯ ಚ ರಥಂ ಚ ಅಶ್ವತರೀಯುಕ್ತಂ ಸಮಾದಾಯ ತ್ವರಾನ್ವಿತಃ. ಆತ ಷಟ್ಶತಾನಿ ಗವಾಂ 600 ಗೋವುಗಳನ್ನು ಮತ್ತು ಕೆಜಿಗಟ್ಟಲೆ ಬಂಗಾರದ ನಾಣ್ಯಗಳನ್ನು ಮತ್ತು ಇನ್ನೊಂದು ರಥ, ಅದು ಕೂಡ ಅಶ್ವತರೀಯುಕ್ತ. ಅಶ್ವತರಿ ಅಂತಂದರೆ ಕುದುರೆ ಮತ್ತು ಕತ್ತೆಗಳ ಸಂಬಂಧದಲ್ಲಿ ಹುಟ್ಟಿದಂತಹ
ಪ್ರಾಣಿಯದು. ಕುದುರೆಯಂತೆ ಬಹಳ ವೇಗವನ್ನು, ಕತ್ತೆಯಂತೆ ಭಾರವನ್ನು, ಎರಡು ಗುಣಗಳನ್ನು ಕೂಡ ಹೊಂದಿತ್ತು. ಆದ್ದರಿಂದ ಅಂತಹ ಅಶ್ವತರೀಯುಕ್ತವಾದಂತಹ ರಥವನ್ನು ಕೂಡ ಆತನಿಗೆ ಅಂತ ತಗೊಂಡೋಗಿದ್ದಾನೆ. ಕುಟುಂಬವನ್ನು ಭರಣೆ ಮಾಡುವುದಕ್ಕೋಸ್ಕರ ಹಣ ಮತ್ತು ಆತನ ನಿತ್ಯದ ಯಜ್ಞಾದಿ ಕರ್ಮಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಗೋವುಗಳು, ಜೊತೆಗೆ ಅವನ ಪ್ರಯಾಣಕ್ಕೆ ಅನುಕೂಲವಾಗುವಂತೆ ರಥ ಇರಲಿ ಅಂತ ತಗೊಂಡು ಹೋಗಿದ್ದಾನೆ. ತಗೊಂಡು ಹೋಗಿ ರೈಕೋನ ಬಳಿ ಹೇಳಿದ್ದಾನೆ, ನಿಮಗೆ ಇಷ್ಟನ್ನೆಲ್ಲ ತಂದಿದ್ದೇನೆ, 600 ಗೋವುಗಳನ್ನು, ಕೆಜಿಗಟ್ಟಲೆ ಬಂಗಾರಗಳನ್ನು. ಕೆಜಿಗಟ್ಟಲೆ, ಕೆಜಿ ಎಂಬುದು ಇಂಗ್ಲೀಷ್ ಪದವಾದರೂ ಕೂಡ ಈತ ಹೇಳುತ್ತದೆ ನಿಷ್ಕ ಅಂತ. ನಿಷ್ಕ ಭಾರ ಅಂದರೆ ಒಂದು ರೀತಿಯ ಭಾರದ ಪರಿಮಾಣ ಅದು. ಅಷ್ಟು ಚಿನ್ನದ ನಾಣ್ಯಗಳನ್ನು, ಹಾಗೆ ಈ ರಥವನ್ನು ಕೂಡ ತಂದಿದ್ದೇನೆ, ಸ್ವೀಕರಿಸಬೇಕು. ಏವಂ ಶತಗುಣಂಜಾಪಿ, ಆತ ಯಾಕೆ ಇದನ್ನೆಲ್ಲ ಕೊಡ್ತಾ ಇದ್ದಾನೆ ಅಂತ ಕೇಳಿದರೆ, ಗೃಹೀತ್ವ ಸರ್ವಮೇತತ್ತು ಬೋ ಬ್ರಹ್ಮನ್ ಅನುಷಾಧಿಮಾಂ, ಇದನ್ನೆಲ್ಲ ಸ್ವೀಕರಿಸಿ ನೀವು ನನಗೆ ಉಪದೇಶ ಮಾಡಬೇಕು. ನಿಮ್ಮ ಬಳಿ ಉಪದೇಶ ತಗೊಳ್ಳಿಕ್ಕೋಸ್ಕರ ಬಂದದ್ದು. ನಾನು ಕೇವಲ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದವ, ನೀವು ತತ್ವಜ್ಞಾನಿ ಅಂತ ಕೇಳಿ ತಿಳಿದಿದ್ದೇನೆ ಹಂಸಗಳ ಸಂಭಾಷಣೆಯಿಂದ. ಆದ್ದರಿಂದ ತತ್ವಜ್ಞಾನಿಗಳಾದ ನೀವು ನನಗೆ ಉಪದೇಶವನ್ನು ಮಾಡಬೇಕು ಅಂತ ಹೇಳಿದಾಗ ಆತ ಹೇಳ್ತಾನೆ, ಇದೆಲ್ಲ ನನಗೆ ಎಲ್ಲಿ ಸಾಕು, ಏತಾ ಗಾವಹ ತವೈವಾಸ್ತು, ನೀನೇನು ತಂದಿದ್ದಿ ಅದು ನಿನಗೇ ಇರಲಿ. ಯಾಕೆಂದರೆ ಈ ಭಾರದ ನಾಣ್ಯ ಇದನ್ನೆಲ್ಲ ನಾನು ಇಟ್ಕೊಂಡು ಏನು ಮಾಡಬೇಕು? ಏನು ಮಾಡಬೇಕು ಅಂದರೆ ಕುಟುಂಬದ ಭರಣೆಗೆ ಅವಶ್ಯಕತೆ ಇದೆ ಅಲ್ವ. ಅಂದರೆ ಇದೆಲ್ಲ ಶಾಕಾಯವಾಸ್ಯಾತ್ ಲವಣಾಯವಾಸ್ಯಾತ್ ಅಂತ ಹೇಳಿದಾಗೆ, ಊಟದಲ್ಲಿ ಉಪ್ಪು ಉಪ್ಪಿನಕಾಯಿ ಇದ್ದಾಗೆ, ಸಾರು ಸಾಂಬಾರು ಇದ್ದಾಗ ಆಗಲಿಲ್ಲ. ಯಾಕೆ ಅಂತ ಕೇಳಿದರೆ, ಕಿಮಲ್ಪೇನ ಮಮಾನೇನ ಬಹುಕಲ್ಪೇಶು ಜೀವತಃ, ನಾನೇನು ಒಂದು 10, 20, 50, 100 ವರ್ಷ ಬದುಕುವವನ, ನನಗಿದೆಲ್ಲ ಎಲ್ಲೂ ಸಾಲದು. ನಾನು ಕಲ್ಪಾಂತ ಜೀವಿಯಾಗಿದ್ದೇನೆ, ಅಷ್ಟು ದೀರ್ಘವಾದಂತಹ ಆಯುಷ್ಯ ನನ್ನದು. ನೀನು ಕೊಟ್ಟದ್ದು ಎಲ್ಲಿಯ ತನಕ ಸಾಕು? 10 ವರ್ಷಕ್ಕೋ 20 ವರ್ಷಕ್ಕೋ ಸಾಕು. ಇದರಿಂದ ನನಗೇನು ಉಪಯೋಗ ಇಲ್ಲ. ನಮೇ ಕುಟುಂಬ ನಿರ್ವಾಹೇ ಪರ್ಯಾಪ್ತಂ ಇದಮಂಜಸ. ಆದ್ದರಿಂದ ಇದೆಲ್ಲ ನನಗೆಲ್ಲೂ ಸಾಲದು. ಅಲ್ಲ, ಇನ್ನೂ ಕೊಡ್ತೇನೆ ಅಂತಂದರೆ ನೀನು ಎಷ್ಟು ಕೊಡಲಿಕ್ಕೆ ಸಾಧ್ಯ? ನಿನ್ನಲ್ಲಿ ಎಷ್ಟಿದೆ ಸಂಪತ್ತು ಕೇಳ್ತಾನೆ. ಏವಂ ಶತಗುಣಂಚಾಪಿ ಯದಿ ದತ್ 100 ಪಟ್ಟು ಕೊಟ್ಟರೂ ಕೂಡ ದತ್ತಂ ತ್ವಯಾ ಮಮ ನಾಲಂ ತದಪಿ ರಾಜೇಂದ್ರ ಕುಟುಂಬ ಭರಣಾಯವೈ, ನೀನು ಇದರ 100 ಪಟ್ಟು ಕೊಟ್ಟರೂ ಕೂಡ ನನ್ನ ಕುಟುಂಬವನ್ನು ಸಾಕಲಿಕ್ಕೆ ಇದು ಸಾಲದು ಅಂತ. ಸಾಲದೋ ಸಾಕಾಗ್ತದೆಯೋ ಪ್ರಶ್ನೆ ಬೇರೆ. ಯಾಕಂದರೆ ಇಂತಹ ತಪಸ್ವಿಗಳು ಹೆಚ್ಚಿನದಾದದ್ದನ್ನು ಏನೂ ಬಯಸುವುದಿಲ್ಲ. ಅವರು ಅಕಿಂಚನರು, ಏನನ್ನು ಬಯಸುವವರಲ್ಲ. ಅವರಿಗೆ ಪ್ರಧಾನವಾಗಿ ಬೇಕಾದದ್ದೇ ಜೀವನದಲ್ಲಿ ತಪಸ್ಸು. ತಪಸ್ಸಿದ್ರೆ ಉಳಿದದ್ದು ಇದ್ದರೂ ಇಲ್ಲದೇ ಇದ್ದರೂ ಕೂಡ ದೊಡ್ಡ ಸಂಗತಿ ಏನಿಲ್ಲ. ಹಾಗಿರುವಾಗ ಯಾಕೆ ಹೀಗೆ ಮಾಡಿದ ಅಂದರೆ, ಆ ಜಾನಶ್ರುತಿಗೆ ತಾನು ಏನನ್ನು ಬಯಸಿದ್ದಾನೆ, ತತ್ವಜ್ಞಾನ, ಅದರ ವಿಷಯದಲ್ಲಿ ಎಷ್ಟೊಂದು ಕಾಳಜಿ ಇದೆ, ಅದನ್ನು ಪರೀಕ್ಷೆ ಮಾಡಬೇಕಾಗಿದೆ. ಹೇಳಿದ, ಇದೆಲ್ಲ ಎಲ್ಲೂ ಸಾಲದು ಅಂತ. ಸರಿ, ನಿಮಗೆ ಬೇಕಾದಷ್ಟು ಕೊಡಲಿಕ್ಕೆ ನಾನು ಅಸಮರ್ಥನಿರ್ಬೋದು, ಆದರೆ ಇದನ್ನು ಸ್ವೀಕರಿಸಿ ನನಗೆ ನಾನು ಕೇಳಿದಂತಹ ತತ್ವಜ್ಞಾನವನ್ನು ಉಪದೇಶಿಸಿ ಅಂತ ಹೇಳ್ತಾನೆ. ಅದಕ್ಕೆ ರೈಕ್ವ ಹೇಳ್ತಾನೆ, ಉಪದೇಶ ಮಾಡಬಹುದು, ಆದರೆ ಯಾರಿಗೆ ಉಪದೇಶ? ನಿರ್ವೇದೋ ಯಸ್ಯ ಸಂಸಾರೇ ತಥಾವೈ ಪುಣ್ಯಪಾಪಯೋ ಪ್ರಾರಬ್ಧಯೋ ವಿನಾಶಶ್ಚ ಸವೈ ಜ್ಞಾನೋಪದೇಶ ಭಾಗ್. ತತ್ವಜ್ಞಾನಕ್ಕೆ ಯಾರು ಉಪಯುಕ್ತನಾಗ್ತಾನೆ, ಅರ್ಹನಾಗ್ತಾನೆ ಅಂತ ಕೇಳಿದರೆ, ಒಂದು ವೇಳೆ ಅವನಿಗೆ ಸಂಸಾರದಲ್ಲಿ ವಿರಕ್ತಿ ಇದ್ದರೆ, ಸಂಸಾರದಲ್ಲಿ ಅಂತಂದರೆ ಹೆಂಡತಿ ಮಕ್ಕಳ ಮೇಲೆ ವಿರಕ್ತಿ ಅಂತಲ್ಲ, ಐಹಿಕವಾದಂತಹ ಸಕಲ ವಿಷಯದಲ್ಲಿಯೂ ಕೂಡ ಅಲಂಬುದ್ಧಿ, ಸಾಕಿಷ್ಟು ಅಂತ ಇದ್ದರೆ, ಇನ್ನೂ ಬೇಕು ಎಂಬ ರಾಗ ಇಲ್ಲದೇ ಇದ್ದರೆ ಅದು ವೈರಾಗ್ಯ. ಬೇಕು ಎಂಬುದು ರಾಗ, ಅದು ಇಲ್ಲದಿದ್ದರೆ ವಿರಾಗ, ಅದುವೇ ವೈರಾಗ್ಯ. ಆದ್ದರಿಂದ ತತ್ವಜ್ಞಾನಕ್ಕೆ ಯೋಗ್ಯನಾದವನಲ್ಲಿ ವೈರಾಗ್ಯ ಇರಬೇಕು. ವೈರಾಗ್ಯ ಇಲ್ಲದೆ ತತ್ವಜ್ಞಾನ ಇದ್ದರೂ ಕೂಡ ಅದು ಸಾಧನೆಗೆ ಪೂರಕ ಆಗುವುದಿಲ್ಲ. ಅದು ಮತ್ತಷ್ಟು ಹಣ ಸಂಪಾದನೆ ಮಾಡುವುದಕ್ಕೆ ಆ ಜ್ಞಾನ ಉಪಯುಕ್ತವಾದೀತೆಯ ಹೊರತು ಬ್ರಹ್ಮದರ್ಶನಕ್ಕೆ, ಅಪರೋಕ್ಷ ಜ್ಞಾನಕ್ಕೆ ಅದೆಲ್ಲ ಪೂರಕ ಅಲ್ಲ. ಆದ್ದರಿಂದ ನನಗೆ ವೈರಾಗ್ಯ ಬೇಕು, ಮತ್ತು ಪುಣ್ಯಪಾಪಗಳ ನಷ್ಟ ಆಗಿರಬೇಕು. ಪುಣ್ಯಪಾಪಗಳ ನಾಶ ಅಂದರೆ ಅದು ಆಗುವಂಥದ್ದು
ಮುಕ್ತಿಗೆ ಹೋದಾಗ ಆಗ್ತದೆ ಹೊರತು ಅದಕ್ಕಿಂತ ಮೊದಲು ಆಗುವುದಿಲ್ಲ. ಆದರೆ ತತ್ವಜ್ಞಾನಕ್ಕೆ ಪ್ರತಿಬಂಧಕವಾದಂತಹ ಯಾವ ಪುಣ್ಯ ಪಾಪಗಳಿದ್ದಾವೆ, ಕೆಲವು ಬಾರಿ ಪಾಪವೂ ಪ್ರತಿಬಂಧಕ ಆಗ್ತದೆ, ಪುಣ್ಯವೂ ಪ್ರತಿಬಂಧಕ ಆಗ್ತದೆ. ಒಂದು ವೇಳೆ ತುಂಬ ಪುಣ್ಯ ಇದ್ದು ಅವನಿಗೆ ಅನೇಕ ಭೋಗಗಳನ್ನು ಅನುಭವಿಸುವಂತಹ ಯೋಗ ಇದೆ ಅಂದರೆ ತತ್ವಜ್ಞಾನವನ್ನು ಕೇಳಲಿಕ್ಕೆ, ಕೇಳಿದ್ದನ್ನು ಅನುಷ್ಠಾನ ಮಾಡಲಿಕ್ಕೆ ಯಾವುದಕ್ಕೂ ಕೂಡ ಪುರುಸೊತ್ತೆ ಸಿಕ್ಕುವುದಿಲ್ಲ. ಯಾಕೆ? ಅವನ ಪುಣ್ಯಕರ್ಮದ ಪ್ರಾರಬ್ಧ ಕರ್ಮದ ಪ್ರಭಾವವೇ ತುಂಬ ಉಂಟು, ಭೋಗಗಳೆಲ್ಲ ಅವನು ಜೀವನ ಮಾಡಬೇಕಾಗ್ತದೆ. ಆದ್ದರಿಂದ ಇದೆಲ್ಲವೂ ಕೂಡ ಕೆಲವು ಬಾರಿ ಪಾಪವೂ ತತ್ವಜ್ಞಾನಕ್ಕೆ ಪ್ರತಿಬಂಧಕ, ಪುಣ್ಯವೂ ಪ್ರತಿಬಂಧಕ. ಆದ್ದರಿಂದ ಇದೆರಡೂ ಕೂಡ ನಷ್ಟ ಆಯಿತು ಅಂತಾದರೆ ನೀನು ಉಪದೇಶಕ್ಕೆ ಯೋಗ್ಯನಾಗ್ತಿ. ಇದರಲ್ಲಿ ನಿನಗೆ ಈಗ ವಿರಕ್ತಿ ಎಂಬುದು ಇದ್ದೇ ಇದೆ, ಪ್ರಾರಬ್ಧ ಕರ್ಮ ನಾಶ ಆಗಬೇಕು. ಅದಕ್ಕೋಸ್ಕರ ನೀನು ಧನುಷ್ಕೋಟಿಗೆ ಹೋಗಬೇಕು. ಪುಣ್ಯ ಪಾಪೌಗ ಸಂಗಾಶ್ಚ ಪುನರ್ಜನ್ಮನಿ ಹೇತವಃ ನಹಿ ಭೋಗೋ ವಿನಾ ತೇಷಾಂ ನಾಶೋ ಭವತಿ ಭೂಪತೆ ತನ್ನಾಶೋಪಾಯಂ ಅದ್ಯಾಹಂ ತಥಾಪಿ ಪ್ರಬ್ರವೀಮಿತೆ. ಯಾವಾಗಲೂ ಪ್ರಾರಬ್ಧ ಕರ್ಮ ಎಂಬುದು ಅನುಭವಿಸಿ ಭೋಗದಿಂದಲೇ ನಾಶ ಆಗುವುದು. ಕೆಲವು ಬಾರಿ ಪ್ರಾಯಶ್ಚಿತ್ತಾದಿಗಳಿಂದಲೋ ಅಥವಾ ಭಗವಂತನ ನಾಮಸ್ಮರಣೆ ಜಪಾದಿಗಳಿಂದ ಪ್ರಾರಬ್ಧ ಕರ್ಮ ಎಂಬುದು ಸಂಕೋಚ ಆಗ್ಬೋದು. ಹೇಳುವುದುಂಟು ರೂಢಿಯಲ್ಲಿ, ದೇವರನ್ನು ಮೊರೆ ಹೊಕ್ಕರೆ ಕಣ್ಣಿಗೆ ಬರುವಂಥದ್ದು ಕೈಕಾಲಿಗೆ ಬಂದು ಹೋಗ್ಬೋದು ಅಂತ. ಕಣ್ಣಿಗೆ ಬರುವಂತಹ ತೊಂದರೆ ಅಂತಂದರೆ ಬಹಳ ದೊಡ್ಡದು. ಇನ್ನೇನು ಶಾಂತಿ ಜಪ ಪೂಜೆ ಅದನ್ನೆಲ್ಲ ಮಾಡಿದಾಗ ಕಣ್ಣಿಗೆ ಬರುವಂತಹ ಗ್ರಹಚಾರ ದೋಷಗಳು ಅದು ಕೈಗಿಂತ ಕಡಿಮೆ ಆದರೆ ಮತ್ತೆ ಕಾಲಿಗೆ, ಹೀಗೆ ಕಡಿಮೆ ಆಗುವುದು ಉಪಮರ್ದ ಅಂತ ಹೇಳ್ತಾರೆ. ಹೀಗೆ ಭೋಗವನ್ನು ಮಾಡಬೇಕು, ಅನುಭವಿಸಲೇಬೇಕಾಗ್ತದೆ. ಇನ್ನು ಕೆಲವುದನ್ನು ಸ್ವತಃ ಕಷ್ಟ ಸುಖಗಳನ್ನು ಅನುಭವಿಸಿ ನಾಶ ಆಗ್ತದೆ. ಆದರೆ ನಿನಗೆ ಈಗ ಆ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ದಾಟಲಿಕ್ಕೆ ಒಂದು ಉಪಾಯ ಅಂತಂದರೆ ಧನುಷ್ಕೋಟಿಗೆ ಹೋಗಿ ಸ್ನಾನ ಮಾಡಬೇಕು. ಅಲ್ಲಿಯ ಸ್ನಾನದಿಂದ ಎಲ್ಲ ಪಾಪ ಪುಣ್ಯಗಳು ಕೂಡ ಕ್ಷಯ ಆಗ್ತದೆ ಅಂತ. ಅದರಿಂದ ಈ ಕತೆ ಅದು ಎಲ್ಲಿ ತಾತ್ಪರ್ಯ ಆ ಕತೆಗೆ ಅಂತಂದರೆ ಧನುಷ್ಕೋಟಿ ಎಷ್ಟು ಪುಣ್ಯಪ್ರದವಾದಂತಹ ಪಾಪವನ್ನು ನಾಶ ಮಾಡುವಂತಹ ಕ್ಷೇತ್ರ. ಆದ್ದರಿಂದ ಯಾರಿಗೆ ತತ್ವಜ್ಞಾನದ ಅಪೇಕ್ಷೆ ಇದೆ ಎಲ್ಲ ಕೇಳ್ತೇವೆ, ಆದರೆ ತಲೆಗೇನು ಹೋಗುವುದಿಲ್ಲ, ಒಂದಷ್ಟು ಸಮಯ ಶ್ರವಣ ಮಾಡಿದ ಹಾಗಾಗ್ತದೆ, ಉಳಿಯುವುದು ಏನೂ ಇಲ್ಲ, ಅಥವಾ ಅದು ಉಪಾಸನೆಗೆ ಬರ್ತಾ ಇಲ್ಲ ಅಂತ ಅಂದರೆ ಅಂಥವರು ಧನುಷ್ಕೋಟಿಗೆ ಹೋಗಿ ಅಲ್ಲಿ ಸ್ನಾನ ಮಾಡುವುದರಿಂದ ತತ್ವಜ್ಞಾನ ಯೋಗ್ಯತೆ ಎಂಬುದು ಸಿಗ್ತದೆ ಎಂಬ ವಿಚಾರವನ್ನು ಈ ಭಾಗದಲ್ಲಿ ಪುರಾಣ ಹೇಳ್ತಾ ಇದೆ.